ನಿಮಗೇನಾದ್ರೂ ಯಾರಿಗಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಇದ್ರೆ ಮತ್ತೆ ಆ ವ್ಯಕ್ತಿ ಅವರ ಪೂರ್ತಿ ಪೊಟೆನ್ಶಿಯಲ್ ನಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಈ ಟ್ರಿಕ್ ನ ಗ್ಯಾರಂಟಿ ಯೂಸ್ ಮಾಡಿ. ದಿಸ್ ಇಸ್ ಡೇ 28 ಆಫ್ 30 ಡೇಸ್ 30 ಸೈಕಾಲಜಿಕಲ್ ಫ್ಯಾಕ್ಟ್ ಸೀರೀಸ್. ಎಲ್ಲಿ ನಾವು ಒಬ್ಬ ವ್ಯಕ್ತಿಗೆ ಅವರ ಪರ್ಟಿಕ್ಯುಲರ್ ಬಿಹೇವಿಯರ್ಗೆ ರಿವಾರ್ಡ್ ನ ರೀತಿಯಲ್ಲಿ ಏನಾದ್ರೂ ಕೊಡ್ತೀವಿ, ಆದ್ರೆ ಯಾವಾಗ್ಲೂ ಅಲ್ಲ, ಆದ್ರೆ ಆ ವ್ಯಕ್ತಿ ಯಾವಾಗ್ಲೂ ಸೇಮ್ ಬಿಹೇವ್ ಮಾಡ್ತಾರೆ. ಯಾಕಂದ್ರೆ ಈ ಸಲ ಪಕ್ಕಾ ರಿವಾರ್ಡ್ ಸಿಕ್ಕೇ ಸಿಗುತ್ತೆ ಅಂತ. ಇನ್ಫ್ಯಾಕ್ಟ್ ಈ ಟ್ರಿಕ್ ತುಂಬಾನೇ ಡಾರ್ಕ್. ಯಾಕಂದ್ರೆ ಈ ಟ್ರಿಕ್ ಅಲ್ಲಿ ತುಂಬಾ ಜನ ಟಾಕ್ಸಿಕ್ ಫ್ರೆಂಡ್ಶಿಪ್ ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಸಿಕ್ಕಾಕೋತಾರೆ. ನಿಮ್ಮ ಪಾರ್ಟ್ನರ್ ಇಲ್ಲ ನಿಮ್ಮ ಫ್ರೆಂಡ್ ಯಾವಾಗಾದ್ರೂ ಪ್ರೀತಿ ತೋರಿಸ್ತಾರೆ, ಇಲ್ಲ ಒಳ್ಳೆ ರೀತಿ ಟ್ರೀಟ್ ಮಾಡ್ತಾರೆ, ಆದ್ರೆ ಮೋಸ್ಟ್ ಆಫ್ ದ ಟೈಮ್ ನಿಮ್ಮನ್ನ ಇಗ್ನೋರ್ ಮಾಡ್ತಾರೆ, ಇಲ್ಲ ರೂಡ್ಲಿ ಬಿಹೇವ್ ಮಾಡ್ತಾರೆ. ಆದ್ರೆ ನೀವು ಅದಕ್ಕೆ ಅಡಿಕ್ಟ್ ಆಗಿದ್ದೀರಾ ಅವರಿಂದ ಆಗಾಗ ಸಿಗೋಂತ ಪ್ರೀತಿಗೋಸ್ಕರ. ಆಗ ನೀವು ಪೂರ್ತಿ ಎಫರ್ಟ್ ಆಗ್ತೀರಾ ಆ ವ್ಯಕ್ತಿಯ ಪ್ರೀತಿ ಪಡೆಯೋಕೆ, ಮತ್ತೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಬಗ್ಗೆ ಯೋಚನೆನೂ ಮಾಡಲ್ಲ. ಆದ್ರೆ ನಾವು ಈ ಟ್ರಿಕ್ ನ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡೋಣ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಿಮ್ಮ ಎದುರುಗಡೆ ಇರೋ ವ್ಯಕ್ತಿಗೆ ಆಗಾಗ ರಿವಾರ್ಡ್ ಕೊಡಬೇಕು ಅವರ ಒಳ್ಳೆ ಬಿಹೇವಿಯರ್ಗೆ. ಯಾವಾಗ್ಲೂ ರಿವಾರ್ಡ್ ಕೊಡ್ತಾ ಇದ್ರೆ ನಿಮ್ಮ ರಿವಾರ್ಡ್ ನ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಮತ್ತೆ ಆ ರಿವಾರ್ಡ್ ಗೋಸ್ಕರ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫ್ರೆಂಡ್ ನ ಜಿಮ್ಗೆ ಕನ್ಸಿಸ್ಟೆಂಟ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ವಾರದಲ್ಲಿ 2 ರಿಂದ 3 ಸಲ ಅವ್ರ ಬಾಡಿ ನೋಡಿ ಕಾಂಪ್ಲಿಮೆಂಟ್ ಕೊಡಿ, ಇಲ್ಲ ಚೀಟ್ ಮೀಲ್ ರೀತಿಯಲ್ಲಿ ಅವರಿಗೆ ಟ್ರೀಟ್ ಕೊಡಿ. ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಇಲ್ಲ ಅಂದ್ರೆ ಕೊನೆ ಸಲ ಸಿಕ್ಕಿ ಖುಷಿ ಆಯ್ತು.